ವಿಶಾಲ್ ಅಂತ ಈ ಸಿನಿಮಾದ ಹೀರೋ. ಇಬ್ಬರು ಒಟ್ಟಿಗೆ ಬರೋದು ಅಲ್ಲ, ಇಬ್ಬರು ಒಟ್ಟಿಗೆ ಬರೋದು ಅಂತ ಇದು ಮಾಡ್ತಿದ್ದಾರೆ. ಓಕೆ, ನಮಸ್ಕಾರ ಎಲ್ರಿಗೂ. ವಿಶಾಲ್ ಅಂತ ಡಿ ರೂಲರ್ ಸಿನಿಮಾದ ಹೀರೋ. ತುಂಬಾ ಖುಷಿ ಆಗುತ್ತೆ ನನಗೆ ಈ ಪಾತ್ರ ಸಿಕ್ಕಿದ್ದಕ್ಕೆ. ಯಾಕೆಂದರೆ ಫಸ್ಟ್ ಹಾಫು ಲವರ್ ಬಾಯ್ ಥರ ಇರ್ತೀನಿ, ಸೆಕೆಂಡ್ ಹಾಫು ಗೊತ್ತಿಲ್ಲ, ರಿವೀಲ್ ಮಾಡೋಂಗಿಲ್ಲ. ಸೊ ತುಂಬಾ ಖುಷಿ ಆಗ್ತದೆ ಈ ಪಾತ್ರ ಕೊಟ್ಟಿದ್ದಕ್ಕೆ. ನಮ್ಮ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು. ಮೈಸೂರಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದೀನಿ, ರಂಗಾಯಣ ಮಾಡಿದ್ದೀನಿ. ಮುಂಚೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತಿದ್ದೆ. ಕೊನೆಯ ಸಿನಿಮಾ ನಾನು ಮಾಡಿದ್ದು ಬದ್ಮಾಶ್ ಅಂತ, ಡಾಲಿ ಧನಂಜಯ ಸರ್ದು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ. ನಂತರದಲ್ಲಿ ಮಾಡಲಿಂಗ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ. ತುಂಬಾ ಖುಷಿ ಇದೆ, ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದರೆ ಯಾರೇ ಡೆಬ್ಯೂಟೆಂಟ್ಗಾಗಲಿ ಅವ್ರ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗೋದೇ ಒಂದು ಕನಸಾಗಿರುತ್ತೆ. ಸೊ ಅದು ತುಂಬ ಖುಷಿ ಇದೆ, ಭಯ ಇದೆ, ಒಂದು ಹೆಮ್ಮೆ ಕೂಡ ಇದೆ. ಸೊ ಈ ಚಿತ್ರ ಮಾಡಿದ್ದಕ್ಕೆ ನನಗೆ ಥ್ಯಾಂಕ್ ಯು. ನನ್ನ ಹೆಸರು ರಿತು ಗೌಡ ಅಂತ. ನಾನು ದ ರೂಲರ್ಸ್ ಚಿತ್ರದಲ್ಲಿ ನಾಯಕಿಯಾಗಿ ಹೀರೋಯಿನ್ ಪಾರ್ಟ್ ಮಾಡಿದ್ದೀನಿ. ಈ ಹಿಂದೆ ಸಿನಿಮಾ ಯಾವುದು ಮಾಡಿಲ್ಲ, ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆ್ಯಂಡ್ ಒಂದು ಬಡ ಕುಟುಂಬದಿಂದ ಬಂದಿರ್ತೀನಿ. ಬಡ ಕುಟುಂಬದಿಂದ ಬಂದಂಥ ಹುಡುಗಿ ಯಾವ ಥರ ಎಲ್ಲ ಸಮಾಜದಲ್ಲಿ ಶೋಷಣೆಗೊಳಗಾಗ್ತಾಳೆ, ಅದು ಆದಮೇಲೆ ಅವಳಿಗೆ ಏನಾಗ್ತಾಳೆ ಅನ್ನೋದೇ ಮೂವಿ. ಸಸ್ಪೆನ್ಸ್. ಹೌದು. ತುಂಬ ಖುಷಿ ಆಗ್ತಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಲ್ಲಿ ಬಂದವರು ಸಹ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಹಾಗೇ ನಮ್ಮ ಹೊಸ ಪ್ರತಿಭೆಗಳನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ ಸರ್. ಇಲ್ಲ, ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಏನೂ ಮಾಡಿಲ್ಲ, ಇದು ನನ್ನ ಮೊದಲನೇ ಚಿತ್ರ. ಡೈರೆಕ್ಟರ್ ಕ್ಯಾಮ್ರಾಗೆ ಬಂದಿದ್ದು. ಥ್ಯಾಂಕ್ ಯು. ದಿ ರೂಲರ್ ಫಿಲಿಮ್ ತುಂಬ ಚೆನ್ನಾಗಿದೆ. ಒಂದು ಹಾಡು ಚಿತ್ರಮ್ಮ ಹಾಡಿದ್ದಾರೆ. ಆ ಹಾಡಿಗೆ ನನ್ನ ಕಣ್ಣಲ್ಲಿ ನೀರು ಸುರಿಯಿತು. ಅಷ್ಟೊಂದು ಎಕ್ಸಲೆಂಟ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ಣ ಅವರು. ಅವ್ರಿಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಟೀಮಲ್ಲಿ ಒಬ್ರಿಗೆ ಮಿಂಚು ಒಬ್ಬರು ಚಕ್ಕದಾಗಿ ಮಾಡಿದ್ದಾರೆ, ಯಾವುದೊಂದು ಬೋರೇ ಇಲ್ಲ. ಈ ಥರ ಮೂವಿ ಫಸ್ಟ್ ಆಫ್ ಆಲ್ ಏನಂದರೆ ಅಂಬೇಡ್ಕರ್ ಬಗ್ಗೆ ಒಂದು ಹಾಡು ಹಾಡಿದ್ದಾರೆ ಕನ್ನಡದಲ್ಲಿ ಅಂದರೆ ಈ ಫಿಲ್ಮ್ನೇ ಇರ್ಬೋದು. ಅಷ್ಟು ಚೆನ್ನಾಗಿದೆ ಹಾಡು. ಆ ಹಾಡಿಗೆ ಈ ಫಿಲ್ಮು ಹಿಟ್ಟಾಗುತ್ತೆ. ಇದು ಹಾಡ್ಗಂತಲ್ಲ, ಟೋಟಲಾಗಿ ಫಿಲ್ಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ನಿಮ್ಮನ್ನು ಅವ್ರದ್ದು ಆಶೀರ್ವಾದ ಕೊಡಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ದ ರೂಲರ್ಸ್ ಸಿನಿಮಾನ ನೋಡ್ಕೊಂಡು ಬಂದೆ. ಒಂದು ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು. ಅಗೇನ್ ಮತ್ತೆ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ. ಅದ್ರ ಜೊತೆಗೆ ಒಂದು ರೂಲ್ಸ್ ಬಗ್ಗೆ ಆಗಿರ್ಬೋದು, ನಮ್ಮ ಸಂವಿಧಾನದ ಬಗ್ಗೆ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಒಂದು ಇಡೀ ಕಂಟೆಂಟೇ ಆ ಒಂದು ಬೇಸ್ ಸಿನಿಮಾ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ವಿಶಲ್ ಆಗಿರ್ಬೋದು ಆ್ಯಂಡ್ ಹೀರೋಯಿನ್ ಆಗಿರ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಸಿನಿಮಾ ಅಂತ ಹೇಳೋದ್ರಲ್ಲಿ ತಪ್ಪೇ ಆಗಲ್ಲ. ಬಟ್ ಈ ಥರ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗೆ ನಮ್ಮ ಜನರು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಲೇಬೇಕಾಗತ್ತೆ. ಯಾಕಂದರೆ ಒಂದಷ್ಟು ವಿಷಯಗಳು ನಮಗೂ ಗೊತ್ತಿರಲ್ಲ. ಸೊ ಈ ಥರ ಸಿನಿಮಾಗಳಲ್ಲಿ ನಾವು ಸಿನಿಮಾ ನೋಡೋಕ್ಕೆ ಬಂದಾಗ ಆಡಿಯನ್ಸ್ಗೆ ರೀಚ್ ಆಗೋದು ತುಂಬಾ ವಿಷಯಗಳಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಹೊಸೊಬ್ರು ಸಿನಿಮಾ ಅಂತ ಅಂದ್ಕೊಳ್ದೆ ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ ಸಿನಿಮಾನ ನೋಡೋಕ್ಕೆ ಥಿಯೇಟ್ರಿಗೆ ಬನ್ನಿ. ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇರೋರು, ಒಳ್ಳೊಳ್ಳೆ ಪ್ರತಿಭೆಗಳು ಬರ್ತಾ ಇದ್ದಾರೆ. ಸೊ ಒಂದು ಸಿನಿಮಾ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೇ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವ್ರಿಗೂ ಒಂದು ಏನಂತಾರೆ ಮಾಡಬೇಕು ಅನ್ನೋ ಒಂದು ಒಂದು ಉತ್ಸಾಹ ಬರುತ್ತೆ. ಅದರ್ವೈಸ್ ಎಲ್ಲೋ ಒಂದು ಸ್ವಲ್ಪ ಏನಪ್ಪ ಸಿನಿಮಾಗೆ ಥಿಯೇಟ್ರಿಗೆ ಜನರೇ ಬರಲ್ಲ ಅನ್ನೋ ಒಂದು ಫೀಲಲ್ಲಿ ನೆಕ್ಸ್ಟ್ ಸಿನಿಮಾಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಸೊ ಹಾಗಾಗಿ ಎಲ್ಲ ಹೊಸಬ್ರಿಗೂ ಸಪೋರ್ಟ್ ಮಾಡಿ ಹಾಗೆ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅಂದರೆ ನನಗೆ ಹುಚ್ಚಿತ್ತು. ಸಿನಿಮಾನೆಲ್ಲ ಆ್ಯಕ್ಟ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಡೈರೆಕ್ಷನ್ ಮಾಡಬೇಕು ಅಂತೇಳಿ. ಕಾಲ ನನಗೆ ತುಂಬ ದೂರ ತಳ್ಕೊಂಡೋಯ್ತು. 23 ವರ್ಷ ತಿಳ್ಕೊಂಡೋಯ್ತು. ಆದರೆ 23 ವರ್ಷ ಆದಮೇಲೆ ಗಾಂಧಿನಗರಿಗೆ ಪ್ರೊಡ್ಯೂಸರಾಗಿ ಬರ್ತೀನಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದನೂ ಈ ರೂಲರ್ಸ್ಗೆ ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ. ಯಾವ ಥರ ಅಭಿಮಾನಿಗಳಾಗಿದ್ದಾರೆ ಅಂತಂದರೆ 20-22 ವರ್ಷ ಆಗಿದೆ ತಾಯಿ ಮಗಳದು ಸೆಂಟಿಮೆಂಟು ಸಿನಿಮಾ ಬಂದು.
ಇದು ಮೊದಲನೇ ಆಗಿ ಈ ಸಂವಿಧಾನ ನಮ್ಮ ನ್ಯಾಯಸಮ್ಮತವಾಗಿ ನಾವು ನಿಧಾನವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ಜಾಗದಲ್ಲೂ ರೂಲರ್ಸ್ ಅನ್ನೋದು ನಮ್ಮ ಮಾಧ್ಯಮದವರಾಗಿರ್ಬೋದು, ನಮ್ಮ ಪತ್ರಿಕೆಯವರಾಗಿರ್ಬೋದು, ಸ್ನೇಹಿತರು ಸುಮಾರು ಜನ ಏನು ಸರ್ ನಿಮ್ಮದೇ ಸದ್ದು ಓಡ್ತಾ ಇದೆಯಲ್ಲ ಸರ್ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾನು. ಖಂಡಿತ. ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ ನನ್ನ ಸ್ನೇಹಿತರಾದ ಹೇಮಂತ್ ಅವರು 80 ಥಿಯೇಟ್ರ್ಗಳು ಕೊಟ್ಟಿದ್ದಾರೆ. ಮತ್ತು ಮಾಲೊಂದು 5 ಮೇಲೆ ಕೊಡಿ ಅಂತ ಹೇಳಿದ್ದೀನಿ. ಮಾಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಅವರು ಎಲ್ಲ. ನನಗೆ 100 ಥಿಯೇಟ್ರ್ ಕೊಡಿ ಅಂತ ಫಸ್ಟೇ ಹೇಳಿದ್ದೀವಿ. ಪ್ಲಸ್ಸು ಅವರು ಒಂದು 85 ಕೊಡ್ತಾ ಇದ್ದಾರೆ. ತುಂಬ ಸಂತೋಷ. ಅವರು ಹೇಳೋದೇ ಇಲ್ಲ, ಬೆಂಡ್ ತರ್ತಾರೆ, ಕೈ ಕೊಡ್ತಾರೆ, ಹಾಗೆ ಮಾಡ್ತಾಯಿದ್ದಾರೆ. ವೀರೇಶಲ್ಲೇ ರಿಲೀಸ್ ಮಾಡ್ತಾಯಿದ್ದೀವಿ. ಜೈ ಭೀಮ್. ನಿಜವಾಗ್ಲೂ 5 ವರ್ಷದಿಂದ ಎಲ್ಲ ಥರ ಭಾಷೆಗಳ ಚಿತ್ರಗಳನ್ನ ನಾವು ನೋಡಿದ್ದೀವಿ. ದಲಿತರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ. ದಯವಿಟ್ಟು ನೀವು ಯಾರು ದಲಿತರು ಅನ್ನೋ ಆ ಥರ ಕಾನ್ಸೆಪ್ಟ್ ಬೇಡ. ಎಲ್ಲರೂ ಎಲ್ಲ ಜನಾಂಗದವರು ದಯವಿಟ್ಟು ಈ ದ ರೂಲರ್ಸ್ ಅನ್ನೋ ಒಂದು ಮೂವಿನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವದಿಸಿ. ಯಾರ್ಯಾರನ್ನೋ ಒಂದು 5 ವರ್ಷದಿಂದ ಬೆಳೆಸಿದ್ದೀವಿ, ನಮ್ಮನ್ನು ಬೆಳೆಸಿ. ಒಳ್ಳೊಳ್ಳೆ ಡೈರೆಕ್ಟರ್ಗಳು ನಮ್ಮವರು ಇದ್ದಾರೆ, ದಲಿತರು. ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದಾರೆ, ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವ್ರನ್ನೂ ಕೂಡ ದಯವಿಟ್ಟು ಬೆಳೆಸಿ. ಯಾವುದೇ ಥರ ಜಾತಿ ಗೀತೆ ಅಂತ ನೋಡೋಕ್ಕೋಗ್ಬೇಡಿ. ಫಿಲಮ್ ಮಾತ್ರ ಸಕಲಾಗಿ ಬಂದಿದೆ. ದಯವಿಟ್ಟು ಎಲ್ಲ ಫಿಲಮ್ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಭಾಸ್ಕರ್ ಅಂತ, KGF ಇಂದ ಬರ್ತಾಯಿದ್ದೀನಿ. ದ ರೂಲರ್ಸ್ ಫಿಲಿಮ್ ಡೈರೆಕ್ಟರ್ ನಾನು. ಸಿನಿಮೋಟೋಗ್ರಫಿ, ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ಬಳಗೆರೆ ಸಿನಿಮಾ ಅಡಿಯಲ್ಲಿ ಅಶ್ವಥ್ ಬೆಳಗೆರೆ ಸರ್ ಪ್ರೊಡ್ಯೂಸ್ ಮಾಡಿರೋ ಈ ಫಿಲ್ಮ್ಗೆ ಸಂದೇಶ್ ಅನ್ನೋರು ಕತೆ ಬರೆದಿದ್ದಾರೆ. ಅವರೊಂದು ಹೋರಾಟಗಾರ. ನಿಜ ಕತೆ ಇದು. ಕೋಲಾರಲ್ಲಿ ನಡೆದಿರೋಂಥ ಒಂದು ನಿಜ ಘಟನೆ ನಾವು ತಗೊಂಡು ಈ ಸಿನಿಮಾನ ಕೊಟ್ಟಿದ್ದೀವಿ. ಎಲ್ಲರೂ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ. ಬಟ್ ಎಲ್ಲ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅದೇ ಥರ ಜನ ಎಲ್ಲ ನೋಡಿ ನಮ್ಗೆ ಸಪೋರ್ಟ್ ಮಾಡಿ, ನಮ್ಗೆ ಗೆಲ್ಲಿಸಿ, ನಮ್ಗೆ ಎಂಕರೇಜ್ ಮಾಡಿ. ಮುಂದೆ ಇದೇ ಥರ ಜಾಸ್ತಿ ನಾವು ಮಾಡಬೇಕು. ನಾಳೆ ಫಿಲಿಮ್ ರಿಲೀಸ್ ಆಗ್ತಾಯಿದೆ 30ನೇ ತಾರೀಕು. ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಫ್ಯಾಮ್ಲಿ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲ, ನಾನು ಆ್ಯಕ್ಚುಲಿ ಅದು ನಿಜ ಹೇಳ್ಬೇಕಂದ್ರೆ ನಾನು ಯಾರ ಹತ್ರನೂ ವರ್ಕ್ ಮಾಡಿಲ್ಲ. ಇದು ನನ್ನ ಯಾರ ಹತ್ರನೂ ಅಸ್ಟೆಂಟಾಗೂ ವರ್ಕ್ ಮಾಡಿಲ್ಲ. ನಾನೊಂದು ಇನ್ಸ್ಟಿಟ್ಯೂಟಲ್ಲಿ ಓದಿದ್ದೀನಿ ಅಷ್ಟೇ. ಓದ್ಬಿಟ್ಟು ನಾನು ಸಿನಿಮಾ ಮಾಡಿರೋದು ಇದು. ಇದಕ್ಕೆ ಮುಂಚೆ 3 ತಮಿಳ್ ಫಿಲಿಮ್ ನಾನು ಕ್ಯಾಮ್ರಾಮ್ಯಾನಾಗಿ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಡೈರೆಕ್ಷನ್ಗೆ ಟ್ರೈ ಮಾಡ್ತಾಯಿದ್ದೆ. ಬಟ್ ನನ್ನ ಚಾನ್ಸ್ ಸಿಕ್ಕಿದ್ದು ಸಿನಿಮಾಟೋಗ್ರಾಫರ್ ಆಗಿ. ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು ನನಗೆ. ಇಲ್ಲ, ಆ ಥರ ಅಂದರೆ ಇದು ನಮಗೆ ಒಂದು ಚಾನ್ಸ್ ಸಿಕ್ತು ನಾವು ಹುಡುಕ್ತಾ ಇದ್ದಾಗ. ಅದೇ ರೀತಿಯಾಗಿ ಅದು ಕಥೆನೂ ಚೆನ್ನಾಗಿತ್ತು. ಒಂದು ರಿಯಲ್ ಸ್ಟೋರಿ ಅಲ್ವಾ. ಈ ಥರ ಒಂದು ರಿಯಲ್ ಸ್ಟೋರಿ ರಿಯಲಾಗಿ ನಡೆದಿರೋದು ನಿಮಗೆ ಗೊತ್ತಿರೋದು, ನೋಡಿರ್ತೀರ. ಸೊ ಇದನ್ನು ಯಾಕೆ ನಾವು ಮಾಡಬಾರ್ದು ಅಂತ. ಇದೊಂದು ಆಪರ್ಚುನಿಟಿ. ನಾವು ಒಂದು ಲವ್ ಸ್ಟೋರಿ ಆ ಥರ ಎಲ್ಲ ಮಾಡೋ ಥರ ಮಾಡ್ಬೋದಾಯಿತು. ಬಟ್ ಇದೊಂದು ಒಳ್ಳೆಯ ಕತೆ ಇದೆ. ಒಂದು ನಿಜ ಒಂದು ಹೆಣ್ಮಗಳದು ಒಂದು ಸ್ಟ್ರಗಲ್ ಇದೆ. ಇದನ್ನು ಯಾಕೆ ಮಾಡಬಾರ್ದು ಅಂತ ನಾನು ಮಾಡಿದೆ. ಇದೊಂದು ಸಿಕ್ಕಿರೋದು ನಮಗೆ ಒಂದು ಲಕ್ಕೆ. ಇದು ಈ ಥರ ಒಂದು ಸಬ್ಜೆಕ್ಟು ಸರ್. ಸ್ವಲ್ಪ ಸಿನಿಮ್ಯಾಟಿಕ್ ಟಚ್ ಕ್ಲೈಮ್ಯಾಕ್ಸಲ್ಲೆಲ್ಲ ಸ್ವಲ್ಪ ಕೊಟ್ಟಿದ್ದೀವಿ. ಯಾಕಂದರೆ ಸಿನಿಮಾ ಇದು ರಿಯಲ್ ಹಂಗೆ ಮಾಡಿಬಿಟ್ರೆ ಜನ ನೋಡಲ್ಲ. ಅವರು ಬರೋದೇ ಥಿಯೇಟ್ರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ನಾವು ಒಂದು 20% ಅಷ್ಟೇ ನಾವು ಸಿನಿಮಾ ಲಿಬರ್ಟಿ ತೊಗೊಂಡಿದ್ದೀವಿ. 80% ರಿಯಲಾಗಿ ಏನು ನಡೀತೋ ಸ್ಟೋರಿಯಲ್ಲಿ, ಕ್ಯಾರೆಕ್ಟ್ರ್ ಹೆಸರಾಗಲಿ ಎಲ್ಲ ಹಂಗೆ ಮಾಡಿದ್ವಿ. ಇದು ಬಂದು ಕೋಲಾರಲ್ಲಿ ನಡೆದಿರೋ ಇನ್ಸಿಡೆಂಟು. ಸ್ಟೋರಿ ರಿವೀಲ್ ಮಾಡಬಾರ್ದು ಅಂತ ಒಂದು ಇದಿದೆ ಮೇಡಮ್. ಎಲ್ಲ ಥಿಯೇಟ್ರಲ್ಲಿ ನೋಡಬೇಕು. ಬಟ್ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು. ಸ್ಪೆಷಲಿ ಅಮ್ಮ ಅಪ್ಪ ಮಗಳು, ಓದಕ್ಕೆ ಹೋಗೋ ಮಗಳು ಮನೆ ಬಿಟ್ಟು ಆಚೆ ಓದ್ಬಿಟ್ಟು ಬರೋ ಒಂದು ಹೆಣ್ಮಕ್ಳು ಅವರು ಪ್ಯಾರೆಂಟ್ಸ್ ನೋಡಬೇಕಾಗಿರೋ ಒಂದು ಸಿನಿಮಾ. ದಯವಿಟ್ಟು ಬನ್ನಿ ಥಿಯೇಟ್ರಲ್ಲಿ ನೋಡಿ, ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ಮ್ಯೂಸಿಕ್ ಡೈರೆಕ್ಟರ್. ಈ ಫಿಲಿಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟ ಅಶ್ವಥ್ ಬೆಳಗೆರೆ ಸಾರು, ಉದಯ್ ಭಾಸ್ಕರ್ ಮತ್ತು ಎಲ್ಲ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, KGF ಎಲ್ಲ ಫ್ರೆಂಡ್ಸು ಎಲ್ರಿಗೆ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಎಲ್ಲ ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ವಿ ಅಂತ ಅಂದ್ಕೊಂಡಿದ್ವಿ. ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಫಿಲಿಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕೈಲಿ ಏನೇ ಮಾಡಬೇಕಾ ಅದೆಲ್ಲ ಮಾಡಿದ್ವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಿಮ್ನ ನೋಡಬೇಕಂತ ನಮ್ಮ ಇದಕ್ಕೆ ಮುಂದೆ ಇದು ಸೆಕೆಂಡ್ ಫಿಲಿಮ್ ಇದೆ. ಫಸ್ಟ್ ಪ್ರತ್ಯಂಗರ ದೇವಿ ಅಂತ ಒಂದು ದೇವ್ರ ಫಿಲಿಮ್ ಮಾಡಿದ್ವಿ. ಇದು ಕನ್ನಡದೇ. ಬೇರೆ ಮೂವೀಸ್ಗೆಲ್ಲ ಬ್ಯಾಕ್ಗ್ರೌಂಡ್ ಇದೆಲ್ಲ ವರ್ಕ್ ಮಾಡಿದ್ವಿ. ನಾನೊಂದು ಸುಮಾರು ಒಂದು 20 ವರ್ಷದಿಂದ ನಾನು ಮ್ಯೂಸಿಕ್ ಮಾಡ್ತಾಯಿದ್ದೆ.
ಪ್ರೈವೇಟ್ ಆಲ್ಬಮ್ಸ್, ಡಿವೋಷ್ನಲ್ ಸಾಂಗ್ಸ್ ಆ ಥರ ಮಾಡ್ತಾಯಿದ್ದೀನಿ ತುಂಬ. ಇದು ಸೆಕೆಂಡ್ ಪಿಕ್ಚರ್ ಇದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ದುರ್ಗಾ ಬುಡ್ಡಿದೀಪ ಅಂತ, ಕೋಲಾರ, ರಂಗಭೂಮಿ ಕಲಾವಿದೆ. ಅಫ್ಕೋರ್ಸ್ ಫಸ್ಟ್ ನನಗೆ ತುಂಬ ಭಯ ಆಗ್ತಾಯಿದೆ, ಇನ್ನೂ ಶಿವರಿಂಗ್ ಇನ್ನೂ ಹೋಗಿಲ್ಲ. ಯಾಕಂತಂದರೆ ನನ್ನ ಏಜಿಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಇದು. ಸೊ ಹಂಗಾಗಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋದು ತುಂಬ ಇನ್ನೂ ನನಗೆ ಭಯ ಹೋಗಲಿಲ್ಲ. ಬಟ್ ಅಫ್ಕೋರ್ಸ್ ಇವಾಗ ಇಷ್ಟು ಜನ ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ನ್ಯಾಚುರಲಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ನನಗಿನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ. ಎಕ್ಸೈಟ್ಮೆಂಟ್ ಇದೆ, ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ. ನೋಡೋಣ, ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ ಮೇಡಮ್. ಥ್ಯಾಂಕ್ ಯು. ನನ್ನ ಹೆಸರು ಪುನೀತ್ ರಾಜ್ ಅಂತ. ಇದರಲ್ಲಿ ಡೈರೆಕ್ಟ್ರು, ಸ್ಕ್ರೀನ್ ಡೈರೆಕ್ಟ್ರು ಮತ್ತು ಕೋ ಡೈರೆಕ್ಟ್ರು ವಿಲನ್ ಆಗಿ ಮಾಡಿದ್ವಿ. ನಿಮ್ಗೆ ಗೊತ್ತಿದ್ದಾಗೆ ಸಿನಿಮಾ ನೋಡಿದ್ದೀರಾ. ನಾವು ಹೇಗೆ ಹೇಳಿದ್ರು ನಮ್ಮ ಸಿನಿಮಾ ನಾವು ಹೇಗಾದರೂ ಹೊಗಳ್ತೇವೆ. ನೀವು ಇದ್ರ ಬಗ್ಗೆ ಹೇಗೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಿ. ಒಂದು 15 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಡೈರೆಕ್ಟ್ರು, ಕೋ ಡೈರೆಕ್ಟ್ರು, ಅಸೋಸಿಯೇಟ್ ಕೆಲಸ ಮಾಡಿದ್ದೀನಿ. ಮುಂಚೆ KGF ಎಲ್ಲ ಮಾಡಿದ್ದೀನಿ, ನಾನಿ ಅಂತ ಮಾಡಿದ್ದೀನಿ. ಈಗ ಭೈರತಿ ರಣಗಲಲ್ಲಿ ಮಾಡಿದ್ದೀನಿ, ಮತ್ತು ಲವ್ಲಿಯಲ್ಲಿ ಮಾಡಿದ್ದೀನಿ. ಇದರಲ್ಲಿ ಮೇನ್ ಇಲ್ಲ. ನಾವು ಮುಂಚೆ ಮಾಡಿರೋ ಸಿನಿಮಾ ಎಲ್ಲ ಕಮರ್ಷಿಯಲಾಗಿ ಮಾಡಿದ್ವಿ. ಇದ್ಯಾವುದು ಒರಿಜಿನಲ್ ಕತೆ ಇಟ್ಕೊಂಡು ಸಿನಿಮಾ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ನಡೆದಿರೋ ಕಥೆನೇ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು. ತುಂಬ ಚಾಲೆಂಜಸ್ ಇರುತ್ತೆ. ಲೋಕಲ್ಲಾಗಿ ಆ ನೇಟಿವಿಟಿ ತಕ್ಕಂಗೆ ಸಿನಿಮಾ ಥರ ಕಟ್ಕೊಡ್ಬೇಕು. ಮತ್ತು ನಡೆದಿರೋ ಘಟನೆ ಆಗಿ ನಾವು ತೋರ್ಸೋಕ್ಕಾಗಲ್ಲ. ಅದನ್ನ ಒಂದು ಸ್ವಲ್ಪ ಸಿನಿಮಾ ಫಾರ್ಮೆಟಲ್ಲಿ ಮಾಡಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಿಮಗೆ ತೋರಿಸಿದ್ವಿ. ಇದೊಂದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಕತೆ. ಇದು ಒಂದು ತಾಯಿ ಮಗಳ ಕತೆ. ಹಾಗಾಗಿ ಇದು ಎಲ್ಲ ವರ್ಗದವರು ಸಿನಿಮಾ ನೋಡಬೇಕು. ಇದು ಯಾವುದೇ ಜಾತಿ ಕ್ಯಾಟಗರಿಗೆ ಸಂಬಂಧಪಟ್ಟದ್ದಲ್ಲ. ಹಾಗಾಗಿ ಎಲ್ಲ ಹೊಸಬ್ರು ಮಾಡಿರೋಂಥ ಸಿನಿಮಾ ಇದು. ಈ ಸಿನಿಮಾ ಮಾಡಿರ್ತಕ್ಕಂಥವ್ರು ಅಶ್ವಥ್ ಬಳಗೆರೆ ಅಂತ, ಇದು ಫಸ್ಟ್ ಟೈಮ್ ಮಾಡಿರೋದವರು. ಮತ್ತು ಕರುಣಾ ಸರ್ ಅಂತ, ಕರುಣಾ ಅಂತ ಅವ್ರ ಹೆಸರು. ಇದು ಈ ಮ್ಯೂಸಿಕಲ್ಲಿ ಮಾಡಿರೋದು ಸೆಕೆಂಡ್ ಮೂವಿ. ಇದಕ್ಕೆ ಡೈರೆಕ್ಷನ್ನು ಮತ್ತು DOP ಎಡಿಟಿಂಗ್ ಮಾಡಿರೋದು ಉದಯ್ ಭಾಸ್ಕರ್ ಅಂತ. ಹಾಗಾಗಿ ಇದು ಸಂದೇಶ್ ಅವರ ಹೋರಾಟದ ಕತೆ. ಹಾಗಾಗಿ ಆ ಕಥೆನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೇವೆ. ನಿಮಗೆ ನಾವು ಹೇಗೆ ಹೇಳಿದ್ರು ಸಿನಿಮಾ ಜನ ಅದನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಅವರು ಏನೇ ಮಾತಾಡಿದ್ರು ಜನಕ್ಕೆ ಕೊಟ್ಟಿದ್ದೀವಿ. ಎಲ್ಲರೂ ನಾನು ಥಿಯೇಟ್ರಲ್ಲಿ ಬ್ಯಾಕ್ ಸೈಡಲ್ಲಿ ನಿಂತಿದ್ದೆ. ಜನದ್ದೆಲ್ಲ ರೆಸ್ಪಾನ್ಸ್ ಬೇರೆ ಥರ ಇತ್ತು. ಯಾಕೆಂದರೆ ಸಿನಿಮಾ ನಾವು ನೋಡ್ತಿದ್ದೀವಿ. ಈಗ ಈ ಸಿನಿಮಾ ಬರೋ ಟೈಮಲ್ಲಿ ತುಂಬ ಎಲ್ಲ ಫೀಲ್, ತಾಯಿ ಮಗಳ ಫೀಲ್ ನೋಡ್ತಾಯಿದ್ರು. ಮತ್ತು ಸಿನಿಮಾದ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಿದೆ. ಯಾಕೆಂದರೆ ಅಡಿಬಡಿ ಸಿನಿಮಾ ಅಲ್ಲ ಇದು. ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಸಂವಿಧಾನದ ಒಂದು ಹಾದಿಯಲ್ಲಿ ನಡೀತಕ್ಕಂಥ ಸಿನಿಮಾ. ತುಂಬ ಜನ ಎಲ್ಲ ಅದ್ರ ಬಗ್ಗೆ ನನಗೆ ಫೀಲ್ ಮಾಡ್ಕೊಂಡಿದ್ದಾರೆ. ಖಂಡಿತ ಜನ ಮನದಲ್ಲಿ ಉಳಿತೈತಿ ಅಂತ ಅನ್ಕೋತು. ಥ್ಯಾಂಕ್ ಯು ಸರ್. ಈ ಮೂವಿ ಆ್ಯಕ್ಚುಲಿ ನಾವು ಪ್ರಿವ್ಯೂ ನೋಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಪಾತ್ರ ಮನಸ್ಬಿಟ್ಟು, ಅಂದರೆ ಮನಸ್ಸಿಟ್ಟು ಫುಲ್ಲಾಗಿ ಮಾಡಿದ್ದಾರೆ. ಸೊ ಒಂದೊಂದು ರೋಲು ಆ್ಯಕ್ಚುಲಿ ನೆನೆಸ್ಕೋಬೇಕು. ಆ ಥರ ಈ ಜನ್ರೇಷನಲ್ಲಿ ಇಂಥ ಮೂವಿ ಬರೋದು, ಇಂಥ ಮೂವಿ ತೆಗಿಯೋದು, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಒಂದೊಂದು ಆರ್ಟನ್ನು ಅಷ್ಟೊಂದು ಕ್ಲೀನಾಗಿ ಮಾಡಿದ್ದಾರೆ. ಈ ಸ್ಟೋರಿ ಅಂತೂ ನಿಜವಾಗ್ಲೂ ಇದು ಪ್ರಾಕ್ಟಿಕಲಿ ಇನ್ನು ಮುಂದೆ ನಡೆಯೋದು ಈ ಥರ ತುಂಬ ನಡೆಯುತ್ತೆ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಕ್ಯಾಸ್ಟಿಸಮ್ ಎಲ್ಲಿ ಇರಬಾರ್ದು, ಎಲ್ಲರೂ ಒಂದೇ ಬ್ಲಡ್, ಒಂದೇ ಇದು, ಆ ಪ್ರಕಾರ ಮಾಡ್ಕೊಬೇಕು. ಅವ್ರ ಮದರ್ ರೋಲು ಮತ್ತು ಹೀರೋಯಿನ್ನು, ಹೀರೋ ಮತ್ತು ಡೈರೆಕ್ಷನ್ನು ಮತ್ತು ವಿಲ್ಲನ್ ರೋಲು ಒಬ್ಬೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಈ ಮೂವಿ ನಾಳೆ ರಿಲೀಸ್ ಆದಮೇಲೆ ರಿಯಲಾಗಿ ಇದು ರೂಲರ್ಸ್ ಹೆಸರು ಮಾತ್ರ ಇಲ್ಲ, ಇದು ಡೆಫಿನೆಟ್ ಆಗಿ ಆಲ್ ಓವರ್ ಇಂಡಿಯಾ ಈ ಜೈ ಭೀಮ್ ರೂಲರ್ಸ್ ಅಂದರೆ ಯಾರು ಅಂತ ಟೋಟಲ್ ಟೀಮ್ ವರ್ಕ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಾಗಬೇಕು, ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಾಗಬೇಕು. ಆ್ಯಕ್ಚುಲಿ ಇನ್ನೂ ಇದೇ ಥರ ಮೂವೀಸ್ ತುಂಬ ತೆಗಿಬೇಕು. ಪ್ರೊಡ್ಯೂಸರ್ ಅವ್ರಿಗೆ, ಡೈರೆಕ್ಟರ್ ಅವ್ರಿಗೆ ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಒಂಥರ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡಲೇಬೇಕು. ನಾಳೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಇಂಥ ಮೂವಿ ಲೈಫಲ್ಲಿ ಮಿಸ್ ಮಾಡಬಾರ್ದು. ಇದು ಅಷ್ಟೊಂದು ಚೆನ್ನಾಗಿದೆ ಮೂವಿ. ಇದು ರಿವ್ಯೂ ನಾಳೆ ನೋಡಿದ ಮೇಲೆ ಬಂದು ಹೇಳಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ಜೈ ಭೀಮ್. ನಮಸ್ಕಾರ. ಇವಾಗ ಸುಮಾರು ಜನ ಬಂದು
ಈ ಪ್ರಿವ್ಯೂಕ್ಕೆ ಬಂದು ನೋಡಿದ್ದೀರಾ. ಏನು ನೋಡಿದ್ದೀರಾ ಅಂದರೆ ಈ ಫಿಲ್ಮ್ ಬಿಗಿನಿಂಗಿಂದ ಒಂದು ರೆವಲ್ಯೂಷನರಿ ಮೆಥಡ್ನಲ್ಲಿ ಮಾಡಿದ್ದಾರೆ. ನಾನು ಫಸ್ಟ್ ಡೇಯಿಂದ ಎಂಡ್ವರೆಗೆ ನಾನು ಇದು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಫಸ್ಟ್ ಪೂಜೆ ಮಾಡುವಾಗ ಎಲ್ಲ ದೇವಸ್ಥಾನದಲ್ಲಿ ಒಂದು ಹಾಲಲ್ಲಿ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಮೂವಿಗೆ ಮಯಾನದಲ್ಲಿ ಮಾಡಿದರು, ಮಸಾನಕ್ಕೆ ಹೋಗಿ ಅಲ್ಲಿಂದ ಮಾಡಿದರು. ಅದರಲ್ಲಿ ಲಾರ್ಡ್ ಬುದ್ಧ ಅವರು ಪಿಕ್ಚರ್ ಇಟ್ಕೊಂಡು ಶುರು ಮಾಡಿದರು. ಆಮೇಲೆ ಟೈಮ್ 12 o'clock ಮಾಡಿದರು. ಯಾಕೆ 12 o'clock ಅಂದರೆ ರಾಗ ಕಾಲದಲ್ಲಿ ಯಾವುದೂ ಕೆಲಸನೂ ಮಾಡಬಾರ್ದು ಎಂದು ಆ ಟೈಮ್ನಲ್ಲಿಯೇ ಇವರು ಶುರು ಮಾಡಿದರು. ಶುರು ಮಾಡಿ ಈ ದಿನವರೆಗೆ ಎಲ್ಲ ಕಾರ್ಯವನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಅದು ಒಂದು. ಇದರಲ್ಲಿ ನೋಡಿ, ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಲ್ಲಿ ಹೆಂಗಿದೆ, ಆ ಕಾನೂನು ಹೆಂಗೆ ಯುಟಿಲೈಸ್ ಮಾಡಬೇಕೆಂದು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಡೈಲಾಗ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸ್ಟೋರಿ ಸಿಂಪಲ್ ಆಗಿದೆ, ವಿಲೇಜ್ ನಾಟ್ ಅದು. ಬಟ್ ಇದ್ರೇನು ವಿಷಯ ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನನಗೇನೆಂದರೆ ಈ ಫಿಲ್ಮಲ್ಲಿ ಡೈರೆಕ್ಟ್ರ್ ಉದಯ್ ಭಾಸ್ಕರ್ ಅವರು ತುಂಬ ಹೆಂಗಿದ್ರೇನೋ ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ. ಆಸಿಫ್ ಈ ಹ್ಯಾಸ್ ಡನ್ 4 to 3 ಫಿಲ್ಮ್ಸ್ ಮಾಡಿದ ಥರ ಒಂದು ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್. ನಮ್ಮ ಕರ್ನಾಟಕದವರು ಒಂದು 600 ಫಿಲ್ಮ್ಸ್, ಸಪ್ರೇಟ್ ಸಾಂಗ್ಸ್ ಇದೆಲ್ಲ ಮಾಡಿದ್ದಾರೆ. ಬೈ ಎಕ್ಸ್ಪೀರಿಯನ್ಸ್ ಮೇಲೆ ಇದು ಸೆಕೆಂಡ್ ಫಿಲ್ಮ್ ಅವ್ರಿಗೆ. ಫಸ್ಟ್ ಫಿಲ್ಮ್ ಇವ್ರ ಮ್ಯೂಸಿಕ್ಕಿಂದಾನೇ ಫಿಲ್ಮ್, ಅದು ಪ್ರೀತ್ಯಂಗರಾ ದೇವಿ ಎಂದು ಒಂದು ಡಿವೋಷನಲ್ ಫಿಲ್ಮ್ ಅದು ತುಂಬ ಚೆನ್ನಾಗಿ ಹೋಯಿತು ಬಿಕಾಸ್ ಆಫ್ ಈಸ್ ಮ್ಯೂಸಿಕ್. ಈ ಸೆಕೆಂಡ್ ಟೈಮ್ ಅದು ಈ ಫಿಲ್ಮ್ನಲ್ಲಿ ಮ್ಯೂಸಿಕ್, ಡೈರೆಕ್ಷನ್ ಪ್ಲಸ್ ಆ್ಯಕ್ಷನ್ಸ್ ಎಲ್ಲ 3 ಒಟ್ಟಿಗೆ ಸೇರಿಕೊಂಡು ಟ್ರಾವೆಲ್ ಮಾಡುತ್ತೆ. ಆ ಥರ ಫಿಲ್ಮ್ ಬರುವುದು ತುಂಬ ಕಷ್ಟ. ಬಟ್ ಇವರು ಅಷ್ಟು ಈಸಿಯಾಗಿ ಮಾಡಿದ್ದಾರೆ. ನಾವೆಲ್ಲರೂ ಇವ್ರಿಗೆ ಕೋಪ್ರೇಟ್ ಮಾಡಬೇಕು. ಅದಕ್ಕೆ ಮುಂಚೆ ಬೆಳಗೆರೆ ಅವರು ಫಸ್ಟ್ ಫಿಲ್ಮ್ ಇದು ಬೆಸ್ಟ್ ಫಿಲ್ಮ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬೆಳಗೆರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಉದಯ್ ಕುಮಾರು, ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಕರ್ಣ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಕ್ಯಾರೆಕ್ಟರ್ನಲ್ಲಿ ಒಬ್ಬೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಹೊಸಬರು, ಎಕ್ಸ್ಪೀರಿಯನ್ಸ್ ಪರ್ಸನ್ ಒಬ್ಬರು ಮಾತ್ರ. ಬಟ್ ಇದ್ರೇನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿನೂ ಬೋರ್ ಇಲ್ಲ. ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಡಿಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ನೀವು ಇದಕ್ಕೆ ಹೋಗಬೇಕು, ಥಿಯೇಟ್ರಿಗೆ ಹೋಗಬೇಕು, ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ತಿಳಿಸ್ಬೇಕು. ಲೈಫಲ್ಲಿ ಏನೇನು ನಡೀತಿದೋ ಅದೇ ಇವಾಗ ನಿಮಗೆ ಚಿತ್ರವಾಗಿ ತೋರಿಸಿದ್ದಾರೆ. ಇದ್ರ ಪ್ರಕಾರ ಹೋಗಬೇಕೆಂದು, ಕಾನೂನು ಕರೆಕ್ಟಾಗಿ ನಾವು ಮಾಡ್ಕೋಬೇಕು, ಫಾಲೋ ಮಾಡಬೇಕೆಂದು ಈ ಚಿತ್ರ ಮೂಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಇಷ್ಟುವರೆಗೆ ನಾನು ಕೋಆಪ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇವಾಗ ಫರ್ದರ್ ನಿಮ್ಮ ಕೋಆಪ್ರೇಷನ್ ಇಲ್ಲ, ಫಿಲ್ಮ್ಗೆ ಕೊಡಬೇಕು ಅಷ್ಟೇ. ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ನಾವು ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರು. ಇವತ್ತು ನಮ್ಮ ಕೋಲಾರದಲ್ಲಿ ಏನು ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಕಥೆನ ಕಷ್ಟಪಟ್ಟು ನಮ್ಮ ಅಶ್ವಥ್ ಬಳಿಗೇರವರು, ಸಂದೇಶ್ ಅವರು ಒಳ್ಳೆ ಫಿಲಿಮ್ ಮಾಡಿದ್ದಾರೆ, ಒಳ್ಳೆ ಗೀತೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕಷ್ಟಪಡಿದ ಒಳ್ಳೆ ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಕಣ್ಣಲ್ಲಿ ನೀರು ಬಂತಂಥ ಒಂದು ಸಂದೇಶ, ನಮ್ಮ ತಾಯಿ ಮಗಳು ಮಾಡಿದಂಥ ಒಂದು ಪಾತ್ರ ಇರ್ಬೋದು, ಭಾಳ ಚೆನ್ನಾಗಿ ಬಂದಿದೆ. ಅದು ನೋಡ್ತಾ ಇದ್ದರೆ ನಮ್ಮ ಕೋಲಾರದ ಒಂದು ನೈಜ ಕತೆ, ನಿಜವಾಗ್ಲೂ ಹಳ್ಳಿಗಳಲ್ಲಿ ನಡೆಯುವಂಥ ಕಥೆಯನ್ನು ತಂದಿದ್ದಾರೆ. ಅವ್ರಿಗೆ ತುಂಬ ಹ್ಯಾಂಡ್ಸಮ್ ಹೇಳ್ತೀನಿ. ಈ ಒಂದು ಸಿನಿಮಾನೆಲ್ಲ ನೋಡಿ ಗೆಲ್ಲಿಸಿ, ದಯವಿಟ್ಟು ಮತ್ತು ಒಳ್ಳೆ ಪ್ರತಿಭೆಗಳ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಕಳಕಳಿ ಬೆಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಇದು ದ ರೂಲರ್ ಅಂದರೆ ಇದೊಂದು ಲವ್ ಸ್ಟೋರಿನ ಒಂದು ಸಂವಿಧಾನದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೋಡಬೇಕು. ಪಿಕ್ಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಉದಯ್ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮ್ಯೂಸಿಕ್ ಕರ್ಣ ಅವ್ರದ್ದು ತುಂಬ ಚೆನ್ನಾಗಿದೆ. ಎಡಿಟಿಂಗ್ ಸೂಪರ್ ಆಗಿದೆ. ಒಳ್ಳೆ ಮೂವಿ ಇದು. ಫಸ್ಟಿಂದ ಲಾಸ್ಟ್ ಗಂಟ ತುಂಬ ಇಂಟ್ರೆಸ್ಟ್ ಆಗಿದೆ. ಒಂದು ಚೂರು ಬೋರ್ ಆಗಲ್ಲ. ದಯವಿಟ್ಟು ಎಲ್ಲರೂ ಇದನ್ನು ಎಂಕರೇಜ್ ಮಾಡಿ ಇದನ್ನು ಎಲ್ಲರೂ ನೋಡಬೇಕು ಥಿಯೇಟ್ರಲ್ಲಿ ಅಂತ ನಾನು. ದಿ ರೂಲರ್ಸ್ ಸಿನಿಮಾ ಗೆದ್ದಿದೆ. ಸಿನಿಮಾದಲ್ಲಿ ಬಡವ ಮತ್ತು ಶ್ರೀಮಂತ ಅನ್ನೋದನ್ನು ಎಳೆಯಾಗಿ ತೋರಿಸಿದ್ದಾರೆ. ತಾಯಿ ಮಗಳು ಮತ್ತು ಇದರಲ್ಲಿ ಒಂದು ಸಿನಿಮಾಟಿಕ್ಕಾಗಿ ಏನು ಮಾಡಬೇಕು, ಸಂವಿಧಾನದ ವಿಷಯವಾಗಿ ಇಟ್ಕೊಂಡು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಿನಿಮಾ ಗೆದ್ದಿದೆ. 2 ಕಡೆ ಕಣ್ಣೀರು ಬರುತ್ತೆ. ಸಿನಿಮಾ ನೋಡುಗರಿಗೆ ಸಿನಿಮಾನ ಹಿಡಿದಿಡುತ್ತೆ. ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ.
ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಹೆಂಗಿದೆ ಹೆಂಗಿಲ್ಲ ಏನಿದೆ ಏನು ಕತೆ ಅಂತ. ಸೊ ನೀವು ಸಿನಿಮಾ ನೋಡಿದ್ದೀರಾ, ಈಗ ನಿಮಗೇನಾದರೂ ಕ್ವೆಶನ್ಸ್ ಕೇಳಬೇಕಾ? ಈ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ನಾನು. ಸೊ ನಿಮ್ದೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ರೆಸ್ಪಾನ್ಸ್ ಅಂದರೆ ಈಗ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಈಗ ನಾಳೆ ಬಂದು 30th ರಿಲೀಸ್ ಅನ್ನೋದು ಡೇಟ್ ಕನ್ಫರ್ಮ್ ಆಗಿಲ್ಲ, ಕನ್ಫರ್ಮ್ ಆಗಿದ್ದು ಲೇಟು. ಸೊ ಅದಕ್ಕೆ ಒಂದು ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಲೇಟ್ ಆಯಿತು. ಸೊ ಈಗಾಗಲೇ ಬಂದು ನೋಡಿರೋರೆಲ್ಲ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಹೀರೋಯಿನ್ ಪಾತ್ರ ಮಾತ್ರ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ. ನಾನಂತೂ ಖರ್ಚಿಗೆ ತಗೊಂಡಿದ್ದೀನಿ. ಒಂದು ಇಲ್ಲ, ಈ ಫಿಲ್ಮಲ್ಲಿ ನಾನು ಕಣ್ಣೀರು ಹೋಗಿರೋದು ಈ ಫಿಲ್ಮು. ಒಂದು ಮಾತೃದೇವೋಭವ ತೆಲುಗುನು ಕನ್ನಡ ನೋಡಿದ್ದೀನಿ, ಅದರಿಂದ ಕಣ್ಣೀರು ಹೋಗಿದೆ. ಫಿಲಮ್ ಮಾತ್ರ ಸೂಪರ್ ಇದೆ. ಇದು PGಯಲ್ಲಿ ಹೆಣ್ಮಕ್ಳು, ಹಳ್ಳಿಯಿಂದ ಹೆಣ್ಮಕ್ಳು ಕಳಿಸಿದಾರಲ್ಲ, ಅವ್ರು ಪಕ್ಕ ನೋಡಬೇಕು. ಇವತ್ತು ನೋಡಬೇಕಂದ್ರೂ ಸಿನಿಮಾ ಟ್ಯಾಕಿಸಲ್ಲಿ ನೋಡಬೇಕು. ಟ್ಯಾಕಿಸಲ್ಲಿ ನೋಡ್ರಿ, ಈ ಪಿಕ್ಚರ್ ತುಂಬ ಚೆನ್ನಾಗಿದೆ. ಎಲ್ಲ ನೀವು TV ಅವ್ರು ನೀವೇನ ಎಲ್ಲರಿಗೂ ಹೇಳ್ಬೇಕು, ಪಬ್ಲಿಕ್ಗೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಪಿಕ್ಚರ್. ಇವಾಗ ನಾರ್ಮಲ್ ಎಲ್ಲದರಲ್ಲೂ ಎಲ್ಲ ಹೊಸ ಮೂವಿಗಳು ಬರೋಕ್ಕೆ ಹೆದರ್ಕೊತಾ ಇದ್ದು. ಭೀಮಾ ಮೂವಿ ಬಂದ ಮೇಲೆ ಎಲ್ಲರಿಗೂ ಒಂದು ಇದು ಸ್ಟಾರ್ಟ್ ಆಗಿದೆ, ನಾವು ಇನ್ನೂ ಮಾಡ್ಬೋದು. ಅಣ್ಣ ಒಂದು ಹೆಸರು ತಂದುಕೊಟ್ರು. ನಾನು ಇವತ್ತು ಈ ಮೂವಿ ನಾಳೆ ರಿಲೀಸ್ ಆಗ್ತಾಯಿದೆ. ಇವತ್ತು ಪ್ರೀಮಿಯರ್ ಶೋ ಇತ್ತು. ನಿಜವಾಗ್ಲೂ ಹೊಸ ಪ್ರತಿಭೆಗಳು ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾರೂ ಹೊಸಬ್ರು ಥರ ಮಾಡಿಲ್ಲ, ಎಲ್ಲ ಹಳಬ್ರು ಥರ ಮಾಡಿದ್ದಾರೆ. ಸೀನಿಯರ್ಗಳು ಸ್ವಲ್ಪ ಒಂದಿಬ್ಬರು ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಾನು ನೋಡಿಬಿಟ್ಟು ನಾನು ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. ನಾಳೆ ಮೂವಿ ರಿಲೀಸ್ ಆಗ್ತಿದೆ. ಫಸ್ಟು ಮೂವಿ ನೋಡಿ. ಏನು ನಡೀತಿದೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹಳ್ಳಿ ಕಡೆ ಸಿಟಿ ಕಡೆ, ಅದನ್ನು ಅಚ್ಚುಕಟ್ಟಾಗಿ ಹಂಗೆ ತೋರಿಸಿದ್ದಾರೆ. ಯಾವುದ್ರಲ್ಲೂ ಅದರಲ್ಲಿ ಏನು ಬೇರೆ ಥರ ಏನು ತೋರಿಸಿಲ್ಲ, ಏನಿದೆ ಅದರಲ್ಲಿ ಅಚ್ಚಾಗಿ ತೋರಿಸಿದ್ದಾರೆ. ದಯವಿಟ್ಟು ಮೂವಿ ನೋಡಿ ಎಲ್ಲರೂ. ಥ್ಯಾಂಕ್ ಯು. ಸಂವಿಧಾನ ಈ ಒಂದು ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು. ಹೊಸ ಪ್ರತಿಭೆಗಳು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಕುಟುಂಬ ಸಮೇತ ನೋಡ್ಬೋದಂಥ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋನು ಹುಟ್ಟಿದಂಗಾಗಿದೆ. ಅವರು ಇದೇ ರೀತಿ ಅವ್ರ ಫ್ಯೂಚರ್ ಚೆನ್ನಾಗಿ ಅವ್ರಿಗೆ ಒಳ್ಳೆ ಸಿನಿಮಾಗಳು ಸಿಗಲಿ ಅಂತ ಕೋರ್ತೀನಿ. ಸಿನಿಮಾ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಎಲ್ಲಿ ಸಹ ಒಂದು ಸೆಕೆಂಡ್ ಕೂಡ ಬೋರ್ ಆಗಲ್ಲ. ಕಣ್ಣು ರೆಪ್ಪೆ ಮುಚ್ಚದೆ ನೋಡಬೇಕು. ಪ್ರತಿ ಸನ್ನಿವೇಶನೂ ಕಂಟಿನ್ಯೂಟಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ, ಹೊಸ ಪ್ರತಿಭೆಗಳನ್ನ ಅರಿಸಿ ಆರೈಸಿ ಅಂತ ಕೋರ್ಕೊಳ್ತೀನಿ.